ಸುಮ್ಮನೆ ಏನೋ ಮಾತನ್ ಚಪಲ ಹೇಳ್ತೀರಿ. ಹಸಿರು ಟವಲ್ ಬಗ್ಗೆ ಅವ್ರು ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಆದ್ರೆ ಇವ್ರು ಮಾತ್ರ ಟ್ರಂಕ್ನಲ್ಲಿ ಮಡಿಕೊಂಡು ಯಾವ ಹೋರಾಟಕ್ಕೆ ಹೋದ್ರು ಈಗ ಅಪ್ಪ ಮಗ ಮೊಮ್ಮಗ ಕುಲಗೌರವ ಪೂರ್ತಿ ಟವಲ್ಲೇ ಹಾಕತ್ತಾರೆ. ಟವಲ್ಲ ಬೈತಿದವ್ರೆ ಅವರು. ಈಗ ಎಲ್ಲರೂ ಟವಲ್ ಹಾಕತ್ತಾರೆ, ಎಲ್ಲಾ ಪಕ್ಷದವರು ಟವಲ್ ಹಾಕತ್ತಾರೆ. ಎಲ್ಲ ಅದು ರೈತರು ಅನ್ನೋ ಒಂದು ಹೋರಾಟ ಅಂದ್ರೆ ಅದು ಮಾಡಬಾರದು ಮಾಡಿ ಯಾವುದೇ ವಿಚಾರ ಹೇಳ್ಬಾರ್ದು. ಆಮೇಲೆ ಅಲ್ಲಿ ಹೋದ್ರೆ ಹೇಳ್ಬೇಕು ಏನು ಬುಡಗಟ್ಟ ನೀರಾವರಿ ಪುಟ್ಟರಾಜವ್ರ ಕಾಲದಲ್ಲಿ ಆಗಿರೋದು. ನಮ್ಮ ಕಾಲದಲ್ಲಿ ಆಗೋದು ಎಂತೆಲ್ಲ ಅಂಕಿಅಂಶ ಇರ್ತವೆ. 19ರಲ್ಲಿ ಅವರೇ ಶಾಸಕರಾಗಿದ್ರು, ಮಂತ್ರಿ ಆಗಿದ್ರು, ಮಾಡಿದ್ದಾರೆ. ಆದ್ರೆ ಇದು 1 ವರ್ಷದಿಂದ ಓಡೇ ಇಲ್ಲ ಅಂತ ಹೇಳಿದ್ರೆ ಹಸಿ ಸುಳ್ಳು. ಬನ್ನಿ ಇಫ್ ಕಟ್ಟಿದೀವಿ, ಲಾಗ್ ಬುಕ್ ಇದೆ, ಒಂದೊಂದು ತಿಂಗಳದ್ದು ಲೆಕ್ಕಾಚಾರ ಇದೆ, ಫೋಟೋ ಇದೆ. ಇವೆಲ್ಲ ಇದ್ದು ಯಾಕೆ ಸುಳ್ಳು ಹೇಳ್ತೀರಿ? ಸುಳ್ಳು ಹೇಳೋ ಪ್ರಮೇಯ ಏನಿದ್ದು ಕೇಳಿ. ಈಗ ಚುನಾವಣೆಯಲ್ಲಿ ಗೆಲ್ಲೋದು ನಾನ್ ಗೆಲ್ಬೋದು, ಇಲ್ಲ ನೀವು ಗೆಲ್ಬೋದು. ಅದು ನಮ್ಮ ಟೀಕೆಗಳು ಗುಣಾತ್ಮಕವಾಗಿರ್ಬೇಕು. ಗುಣಾತ್ಮಕವಾಗಿಲ್ದೇನೆ ಬೇರೆ ಯಾರೋ ಟೀಕೆ ಮಾಡ್ತಾರೆ ಅಂತ ಅವ್ವ ಅಪ್ಪ ಅಂತ ಮಾಡ್ಕೊಂಡು ಹೋಗ್ತದ.